ನಮಸ್ಕಾರ. ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ನಾಳೆಯಿಂದ ಶಾಲೆಗಳು ಆರಂಭ. ಶಾಲಾ ಪ್ರಾರಂಭೋತ್ಸವಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆ. ಪ್ರಾರಂಭದಲ್ಲಿ ಪಠ್ಯ ಪುಸ್ತಕ, ಸಮವಸ್ತ್ರ ವಿತರಣೆ. ಮೈಸೂರು ಜಿಲ್ಲೆಯಲ್ಲಿ 15 ಆಸ್ಪತ್ರೆಗಳಲ್ಲಷ್ಟೇ ಫೈರ್ ಸೇಫ್ಟಿ. ಉಳಿದ ಆಸ್ಪತ್ರೆಗಳು ಅಗ್ನಿಶಾಮಕ ಇಲಾಖೆಯಿಂದ ನಿರಾಕ್ಷೇಪಣೆ ಪತ್ರ ಪಡೆದಿಲ್ಲ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಇಲಾಖೆಗಳು ಕಾರ್ಯಾಚರಣೆ ನಡೆಸುತ್ತಿದೆ. ಮಂಡ್ಯ, ಬೆಳ್ಳೂರಿನಲ್ಲಿ ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕನಿಂದ ಹಲ್ಲೆ. ಹಿಂದೂ ಮನೆಗಳಿಗೆ ನುಗ್ಗಿ ಬೆದರಿಕೆ. ಪ್ರಯಾಣಿಕರ ಗಮನಕ್ಕೆ, ಬೆಂಗಳೂರು ಕಲಬುರಗಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೇವೆ ರದ್ದು. ನವದೆಹಲಿ, ಬೆಳ್ಳಂಬೆಳಗ್ಗೆ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ. ಪ್ರಯಾಣಿಕರನ್ನೆಲ್ಲ ಕೆಳಗೆ ಇಳಿಸಿ ತಪಾಸಣೆ. ಪ್ರಜ್ವಲ್ ನೇರವಾಗಿ ಎಸ್ಐಟಿ ಕಸ್ಟಡಿಗೆ. ಅತ್ಯಾಚಾರ ಪ್ರಕರಣ ಮೇ 31ಕ್ಕೆ ಭಾರತಕ್ಕೆ ಬರುವೆನೆಂದ ಹಾಸನ ಸಂಸದ. ಪಾಸ್ಪೋರ್ಟ್ ರದ್ದು ಭೀತಿ ಬೆನ್ನಲ್ಲೇ ಅಜ್ಞಾತ ಸ್ಥಳದಿಂದ ವಿಡಿಯೋ ಹೇಳಿಕೆ. ರೆಮೆಲ್ ಆರ್ಭಟಕ್ಕೆ ಬೆಚ್ಚಿದ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ 6, ಬಾಂಗ್ಲಾದೇಶದಲ್ಲಿ 10 ಮಂದಿ ಸಾವು. ವಿಮಾನ, ರೈಲು, ರಸ್ತೆ ಸೇವೆಯಲ್ಲಿ ವ್ಯತ್ಯಯ. ಹಣಬಲದಿಂದ ಹಿಮಾಚಲದ ಕಾಂಗ್ರೆಸ್ ಸರ್ಕಾರ ಕೆಡವಲು ಪ್ರಧಾನಿ ಮೋದಿ ಯತ್ನ. ಚುನಾವಣಾ ರ್ಯಾಲಿಯಲ್ಲಿ ಪ್ರಿಯಾಂಕಾ ವಾರ್ದಾ ಆರೋಪ. ಬಹುನಿರೀಕ್ಷಿತ ಸಿನಿಮಾಗಳ ಪೈಪೋಟಿ. ಡಾಲಿ ಧನಂಜಯ್ ನಟನೆಯ ಉತ್ತರಾಖಂಡ ಡಿಸೆಂಬರ್ನಲ್ಲಿ ತೆರೆಗೆ ಬರಲು ಸಿದ್ಧ. FIH ಪ್ರೊ ಲೀಗ್, ಹರ್ಮನ್ ಪ್ರೀತ್ ಹ್ಯಾಟ್ರಿಕ್ ಗೋಲ್. ಅರ್ಜೆಂಟೀನಾ ವಿರುದ್ಧ ಭಾರತಕ್ಕೆ ಜಯ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.